ಈ ಕಡೆ ಬರಲ್ಲ. ಓಹೋ ಹಂಗೆ. ಈ ರೋಗ ಬರ್ತಾ ಇದೆಯಂತಪ್ಪ, ಇನ್ನು ಮನುಷ್ಯನಿಗೆ ಯಾವ್ಯಾವ ರೋಗ ಅಟ್ಕಾಯಿಸ್ಕೊತಾ ಇದೆಯೋ ಎಲ್ಲ ಕಂಡಿಡ್ತಾ ಇದ್ದಾರೆ. ಅದಕ್ಕೆ ಮೊದಲಿಂದಾಗಿ ಈಗ ಒಂದು ಬಿಟ್ಟಿದ್ದಾರೆ, ಅದನ್ನ ನೋಡ್ಕೊಂಡು ಟೆಸ್ಟ್ ಮಾಡಿಸ್ಕೊಳ್ರಲ್ಲೋ ಪಾಪಚ್ಚಿ ಕಳ್ರ. ಇಲ್ಲ ಅಂತಂದ್ರೆ ಅವ್ರು ಹೇಳಿದ್ರಲ್ಲ ಬ್ರಹ್ಮಾಂಡ ಗುರುಜಿಗಳು, ಹಂಗೆ ಮುಂಡ ಮೋಚ್ಕೊಂಡು ಹೋಗ್ತೀರಾ. ಬರ್ಲಾ ಬಾಯ್. ಸುಧೀರ್ ಅವ್ರು ಬಂದ್ಬಿಟ್ಟು ಏನಾದ್ರು ಇದ್ರ ಬಗ್ಗೆ ಮಾತಾಡಿದ್ರೆ ನಾನು ಹೇಳೋದು ಇಷ್ಟೇ, ಇವತ್ತೇನು ಪಾರ್ಕಿನ್ಸನ್ ಡಿಸೀಸ್ ಅಂತ ಇದೆ, ಇವುಗಳ ಬಗ್ಗೆ ಯಾರು ಭಯ ಪಟ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಇವತ್ತೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಿದರೆ ಈ ರೋಗದ ಬಗ್ಗೆ ತಿಳಿಸಿದರೆ ಜನಗಳಿಗೆ ಏನು ಹೇಳಬೇಕು ಏನು ಅಂತ ಎಲ್ಲ ಡಾಕ್ಟರ್ ಗೊತ್ತು. ಆದ್ರಿಂದ ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಧೀರನ ಒಂದು ಪ್ರಶ್ನೆ ಕೇಳ್ತಾವ್ರೆ, ಅವ್ರಿಗೊಂದು ಉತ್ತರ ಕೊಡ್ತೀನಿ. ಈ ಕಡೆ ಪ್ರಭಾಕರ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ, ಇಬ್ಬರಿಗೂ ಉತ್ತರ ಕೊಡ್ತೀನಿ. ಏ ಟೈಗರ್ ಕಮಾನ್. ಏನೋ ಏನಿಲ್ಲ ಸುಧೀರ್, ಇವತ್ತು ಪಾರ್ಕಿನ್ಸನ್ ಮೀಟಿಂಗ್ ಇದೆ. ಪಾರ್ಕಿನ್ಸನ್ ಡಿಸೀಸ್ ಹೇಗೆ ಬರುತ್ತೆ ಅಂತ ಎಲ್ಲರೂ ಮೀಟಿಂಗ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಯಾವ ಕೋಟ್ ಹಾಕೊಂಡು ಹೋಗೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲಿ ತುಂಬ ಹೆಂಗಸರು ಬರ್ತಾರಂತೆ, ಅದಕ್ಕೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರಬೇಕು. ಯಾವ ಬ್ಲೇಸರ್ ಹಾಕೊಳ್ಳಿ, ಯಾವ ಕೋಟ್ ಹಾಕೊಳ್ಳಿ? ಏ ದಡ್ಡ, ಎಲ್ಲರೂ ನಿನ್ನೆ ನೋಡಬೇಕು ಅಂತ ಹೇಳಿದ್ರೆ ಒಂದು ಕೋಟ್ ಇದೆ, ಅದನ್ನು ಹಾಕೊಂಬಿಡು. ಯಾವ್ದು ಆ ಕೋಟು? ಪೆಟ್ಟಿ ಕೋಟು. ಸರಿಯಾಗಿ ಹೇಳಿದ್ರು. ಲೇ ಬರ್ಲ ಈ ಕಡೆ. ಏನ್ ತಿರೋಣ? ಏನಿಲ್ಲ ಕಣಪ್ಪ. ಈಗ ನೀನು ಬೆಂಗಳೂರಲ್ಲಿ ಕನ್ನಡಿಗರು ಅಂದ್ರೆ ಯಾರಲ್ಲ? ಯಾರು? ಧಿರಣ. ಬೆಂಗಳೂರಲ್ಲಿ ಕನ್ನಡಿಗರು ಅಂತಂದ್ರೆ ಯಾರು ತಮಿಳ್ನವ್ರ ಜೊತೆ ತಮಿಳ್ ಮಾತಾಡಿ, ತೆಲುಗುನವ್ರ ಜೊತೆ ತೆಲುಗು ಮಾತಾಡಿ, ಹಿಂದಿಯವ್ರ ಜೊತೆ ಹಿಂದಿ ಮಾತಾಡಿ, ಮಲಯಾಳಂ ಜೊತೆ ಮಲಯಾಳಂ ಮಾತಾಡಿ, ಕನ್ನಡದವ್ರ ಜೊತೆ ಬಂದು ಇಂಗ್ಲಿಷಲ್ಲಿ ಮಾತಾಡ್ತಾರಲ್ಲ, ಅವರೇ ನಿಜವಾದ ಕನ್ನಡಿಗರು. ಬೆಂಗಳೂರಿನಲ್ಲಿ ಧಿರಣ ಅವರೇ ನಿಜವಾದ ಕನ್ನಡಿಗರು. ಹೆಂಗೆ ಲೇ ಸ್ವಲ್ಪ ಬಾರ್ಲ ಈ ಕಡೆ. ಏನ್ ಧಿರಣ? ನಿಜವಾದ ಕನ್ನಡಿಗರು ಅಂದ್ರೆ ಸರಿಯಾಗಿ ಅರ್ಥ ಹೇಳ. ಧಿರಣ ನಿಜವಾದ ಕನ್ನಡಿಗರು ಅಂತಂದ್ರೆ ಯಾರು SSLC ಎಕ್ಸಾಮಲ್ಲಿ ಇಂಗ್ಲಿಷ್ ಫೇಲ್ ಮಾಡ್ಕೊಂಡವ್ರು ಅವರೇ ನಿಜವಾದ ಕನ್ನಡಿಗರು. ಧಿರಣ ಅವರೇ ನಿಜವಾದ ಕನ್ನಡಿಗರು. ಹೆಂಗೆ ಈ ಬೊಡ್ಡಿ ಇದನ್ನ ಮಾತು ಕೇಳ್ಕೊಂಡು SSLC ಇಂಗ್ಲಿಷ್ ಫೇಲ್ ಮಾಡ್ಕೊಂಡ್ಬಿಡಿ ಕಣ್ರಪ್ಪ. ನಾವು ಮಾತಾಡಿದ್ದು ತಮಾಷೆಗೆ. ಶಿವನೇ ಶಂಭುಲಿಂಗ. ನಮ್ಮ ರಂಗಾಯಣ ರಘು ಅವ್ರು ಬಂದಿದ್ರೆ ಲೇ ಅಪ್ಪ, ನಾವೇ ಮಾತಾಡ್ತಾ ನಿಂತ್ಕೊಂಡ್ರೆ ಅವ್ರು ಮಾತಾಡೋದು ಬೇಡವನ್ರು. ಲೋ ನೋಡೋ, ದುನಿಯಾ ಅಂದಮೇಲೆ ದುನಿಯಾ ಹುಟ್ಟಿರುತ್ತೆ, 108 ಕಾಲೇ ಬರುತ್ತಪ್ಪ. ತಲೆ ಬಚ್ಕಳಿ ಪೌಡ್ರ್ ಹಾಕೊಳ್ಳಿ. ದುನಿಯಾ ತುಂಬ ಕಾಸ್ಟ್ಲಿ. ಹಾಗೆ ಪಾರ್ಕಿನ್ಸನ್ ಡಿಸೀಸ್ ಬಂದರೆ ವೆಚ್ಚನೂ ಕಾಸ್ಟ್ಲಿ ಕಂಡ್ರು. ಲೇ ಅದಕ್ಕೆ ಬರದೇ ಇರೋಗೆ ನಾವೇ ಎಚ್ಚರಿಕೆ ತಗೋಬೇಕಪ್ಪ. ಒಂದೇ ಕಾಯಿಲೆ ಅಲ್ಲ, 108 ಕಾಯಿಲೆ ಇದೆ ಅಂತ ಮೊದಲೇ ಹೇಳಿದ್ರೆ. ಅದಕ್ಕೆ ಕಾಯಿಲೆ ಬರ್ಸ್ಕೊಬಿಡಿ. ಬಂದ್ರೆ ನಮ್ಮ ಡಾಕ್ಟರ್ ಇದ್ರೆ ಯೋಚನೆ ಮಾಡಬೇಡಿ. ಒಂದಂತೂ ನಿಜ, ಸಲಮಡಿ ತುಪ್ಪ ತಿನ್ನಿ, ಸಲಮಡಿ ಮಕ್ಳು ಹಚ್ಚಿ, ಸಲಮಡಿ ಮಾತ್ರ ನಗೋಕ್ಕೆ ಹೋಗ್ಬಿಡಿ. ನಗೋ, ನಿಮ್ಮಲ್ಲಿದೆ, ಜೋರಾಗಿ ನಗ್ತಾ ಇರಿ, ಕಾಯಿಲೆ ಬರೋದಿಲ್ಲ ಅಂತೆ. ಜೈ ಕರ್ನಾಟಕ. ಮತ್ತೆ ಒಂದೇ ಮಾತ್ರ ಟಿಪ್ಪು ಸುಲ್ತಾನ್. ಹೋಗೋಣ ಬನ್ನಿ. ಬಸ್ಯಾ, ಹಳೆ ಕಾಲದವ್ರು ಬೋ ಜನ ಅವ್ರೆ. ಹಳೇ ಕಾಲದ ನಮ್ಮ NS ರಾವ್ ಏನಾದ್ರು ಬಂದ್ರೆ ಹೆಂಗಿರ್ತದೆ? ಅಯ್ಯಪ್ಪ ಕೀಲೋ ಎಸ್ ಥ್ಯಾಂಕ್ ಯು ಗುರು. ಅಯ್ಯಪ್ಪ ಪಾರ್ಕಿನ್ಸನ್ ಬೇಡಪ್ಪ, ಅದು ಬಂದ್ರೆ ಜೀವನ ನರಕಂತಪ್ಪ. ಅದರಲ್ಲಿ ಎಸ್ಪೆಷಲಿ ಬೋಗಳಿ ಬಾಯ್ಲಿ. ಅಯ್ಯಪ್ಪ ಈ ಕಾಯಿಲೆ ಬಂದ್ರೆ ಸಂಸಾರ ಮಾಡೋಕ್ಕಾಗಲ್ಲ ಅಂತ ಹೇಳ್ದಲ್ಲ ಗುರು, ಅದಕ್ಕೆ ಬೇಜಾರು ಗುರು. ಬೇಡ ಗುರು, ಬರ್ತೀನಿ ಗುರು. ಅಯ್ಯಪ್ಪ ಕೀಲ ಎಸ್ ಥ್ಯಾಂಕ್ ಯು. ಈ ಕಡೆ ಬರೋ ಬಾ ಅಣ್ಣ. ಮುಸ್ರಿ ಅವ್ರು ಬಂದ್ಬಿಟ್ಟು ಹಂಗೆ NS ರಾವ್ ಅವ್ರ ಜೊತೆ ಅವರು ಬಂದು ಹೋದ್ಮೇಲೆ ಇನ್ನು ನಾನು ಮಾತಾಡೋದೇನಿದೆ? ದೊಡ್ಡ ಸಾಹೇಬರು ಬಂದು ಕೂತಿದ್ದಾರೆ, ಇನ್ನು ನಾವು ಮಾತಾಡೋದು ಚೆನ್ನಾಗಿರೋಲ್ಲ. ಹೋಗೋಣವಾ? ಅಣ್ಣ ಟೆನ್ನಿಸ್ ಏನಾರು ಬಂದಿದ್ರೆ ಅಣ್ಣ? ನಮಸ್ಕಾರ ಕಂಡ್ರೆ ಅಣ್ಣ, ನಮಸ್ಕಾರ ಕಂಡ್ರೆ ಮಾರಮ್ಮನ ಡಿಸ್ಕೋ. ಎಲ್ಲರೂ ಸೇರ್ಕೊಂಡು ಇವತ್ತು ಕಾರ್ಯಕ್ರಮ ಬಲೆ ಚೆನ್ನಾಗಿ ಮಾಡಿದ್ದೀರ ಕಂಡ್ರೆ ಅಣ್ಣ. ನೋಡೋದಕ್ಕೆ 2 ಕಣ್ಣು ಸಾಲದು. ಮೇಲಿಂದ ಭಗವಂತ ನಿಮಗೆ ಈ ಕಾಯಿಲೆ ಮಾಸೆ ಮಾಡೋಂಥ ವರನ ಟಪ ಅಂತ ಕೊಟ್ಬಿಡ್ಲಿ. ಬರ್ಲಾ? ನೋಡ್ರೋ, ಆ ಮನುಷ್ಯ ಅಂದಮೇಲೆ 108 ಕಾಯಿಲೆ ಬರುತ್ತಪ್ಪ. ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಕಣ್ರೋ, ಯೋಚನೆ ಮಾಡಬಾರ್ದು. ನಮ್ಮನ್ನ ಉಳಿಸೋದಕ್ಕೆ ಅಂತ ಇದಾರಪ್ಪ. ಅದಕ್ಕೆ ಅವ್ರು ಇನ್ನು ಹೇಳ್ತಾರೆ, ಕೇಳ್ಕೊಂಡು ಬರೋಣವಾ? ಬನ್ನಿ ಹೋಗೋಣ. ವಾಯ್ ಕುಂಬಳ ಕಾಯಿಲೆ ಬಾಬುಟ್ಟು ಮಾರಾಯ. ಇನ್ನು ನಾವು ಮಾತಾಡ್ತಾ ಇದ್ರೆ ಸರಿ ಇಲ್ಲ. ಇನ್ನೊಂದು ಸ್ವಲ್ಪ ಅವ್ರು ಮಾತಾಡ ಮೇಲೆ ಬಂದು ಮಾತಾಡೋಣ. ಬರೋಣ, ಓಡ್ವೆ ಬಾ. ಶಿವ, ಹೆಂಗಿದ್ರು ಸಿನಿಮಾದವ್ರು ಬೋ ಜನ ಬಂದು ಹೋದ್ರು. ರಾಜಕಾರಣಿಗಳಲ್ಲಿ 1-2 ಜನ ಈಗ ಬರಲಿ, ಇನ್ನು ಉಳಿದ್ರೆ ಆಮೇಲೆ ಬರ್ತಾರೆ. ಮೊದಲನೇದಾಗಿ ನಮ್ಮ ಮಾಜಿ ಪ್ರಧಾನಿಗಳು ದೊಡ್ಡಗೌಡರು ವೇದಿಕೆ ಮೇಲೆ ಬಂದುಬಿಡ್ಲಿ.
ಮಾತಾಡಿ ಮಾತಾಡಿ. ನಮಸ್ಕಾರ ದೊಡ್ಡಗೌಡ್ರಿಗೆ. ಒಂದು ಮಾತು ಹೇಳ್ತೀನಿ, ಸೌಂಡ್ ಕೊಡಪ್ಪ, ವಯಸ್ಸಾಗಿರೋ ಸೌಂಡ್ ಕೇಳಮ್ಮ. ಸೌಂಡ್ ಯಾಕೆ ಕಡಿಮೆ ಮಾಡ್ತೀಯ? ಎಷ್ಟು ಕೊಟ್ಟರೆ ಏನು ಮುಂದೆ ಗಂಟು ಹೋಗುತ್ತೆ. ಅವರು ಜೋರಿರೋರು, ಇಷ್ಟಾದರೂ ಸೌಂಡ್ ಕೊಡೋದು ಬೇಡವೆ? ಕೊಡ್ತಾರೆ ಹೇಳಿ. ಒಂದು ಮಾತು ಹೇಳ್ತೀನಿ, ಹಾಂ ಇವತ್ತು ರೈತರ ಕಣ್ಣಲ್ಲಿ ಹಾಂ ರಕ್ತ ಬರ್ತಾ ಇದೆ. ಯಾಕೆ? ಹೇಯ್ ನಾನ್ಸೆನ್ಸ್, ಹೋಗಣೆ. ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಸ್ವಾಮಿ. ಅಯ್ಯೋ ರಾಮ, ನಾನು ಯಾಕೆ ಸುಳ್ಳು ಹೇಳಿ? ಹಾಂ ಈ ದೇವೇಗೌಡರಿರೋ ತನಕ ರೈತರಿಗೆ ಏನಾದರೂ ತೊಂದರೆ ಆದರೆ ನಾನು ಸಹಿಸಲ್ಲ. ಅಯ್ಯೋ ಹೇಯ್ ಹೋಗಡೆ. ಮಾಜಿ ಪ್ರಧಾನಿ ಮಾತನಾಡ್ತಾ ಇರಬೇಕಾದ್ರೆ ಚಿಕ್ಕವ್ರು ಸೈಲೆಂಟಾಗಿ ಸೈಡಲ್ಲಿ ಇರ್ಬೇಕು ಸ್ವಾಮಿ. ಒಂದು ಹೇಯ್ ಆಯ್ತು. ಒಂದು ಮಾತು ಹೇಳ್ತೀನಿ, ಹಾಂ ಬೇಜಾರು ಮಾಡ್ಕೊಬೇಡಿ. ಆವಾಗಿಂದ ಒಂದೇ ಮತ್ತೆ ಹೇಳ್ತಾನೆ ಇದ್ದೀರಿ. ಇವತ್ತು ಯಾವ್ಯಾವುದೋ ಫುಡ್ ಬಂದಿದೆ. ಹಾಂ ಮೊನ್ನೆ ಹಾಂ ಮ್ಯಾಗಿ ತಿಂದು ರೋಗಿ ಆಗಿದ್ದಾರೆ. ಇವತ್ತೇನೋ ಚೆನ್ನಾಗಿದೆ ಅಂತೆ, ಚೆನ್ನಾಗಿರಲಿ. ಆದರೆ ಅದರಿಂದ ರೋಗ ಬರುತ್ತೆ ಅಂತ ಕಂಡುಹಿಡಿದದ್ದು ಡಾಕ್ಟರ್. ಕರೆಕ್ಟು. ಇನ್ನು ಆ ಬರ್ಗರ್ ಹೇಗಿದೆ ಸ್ವಾಮಿ? ಹೇಗಿದೆ? ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗೆ. ಜಂಕ್ ಫುಡ್ ತಿನ್ನಬೇಡಿ. ಮತ್ತೇನು ತಿನ್ಬೇಕು? ರಾಗಿ ಮುದ್ದೆ ತಿನ್ನಿ, ಗೋಧಿ ಚಪಾತಿ ತಿನ್ನಿ, ತಿನ್ನಿ ಜೋಳದ ರೊಟ್ಟಿ ತಿನ್ನಿ, ಓಹೋ ಗಂಜಿ ಊಟ ತಿನ್ನಿ, ಏನೇ ತಿನ್ನಿ, ಮನೆ ಊಟ ತಿನ್ನಿ. ಹೊರಗಡೆ ಹೋಗಿ ತಿಂದರೆ ನಮ್ಮ ಕಾಲದಲ್ಲಿ ಮನೆ ಊಟ ತಿಂತಾ ಇದ್ವಿ. 20ಕ್ಕೂ ಫಿಗರ್, 40ಕ್ಕೂ ಫಿಗರ್, 60ಕ್ಕೂ ಫಿಗರ್, ಸ್ಟಿಲ್ 80+ ಫಿಗರ್. ಆದರೆ ನಾವು 20ಕ್ಕೆ ಫಿಗರ್, 30ಕ್ಕೆ ಪ್ರೆಷರ್, 40ಕ್ಕೆ ಶುಗರ್, 50ಕ್ಕೆ ಡಮಾ. ಗೌಡ್ರೆ, ಇವತ್ತು ಇಂಟರ್ನ್ಯಾಷನಲ್ ಪಾರ್ಕಿನ್ಸನ್ ಡೇನ ಆಚರಣೆ ಮಾಡ್ತಾವ್ರೆ. ಒಳ್ಳೇದು ಸ್ವಾಮಿ, ಇದೆಲ್ಲ ಜನರಿಗೆ ತಿಳಿಬೇಕು. ಇದನ್ನ ಸರ್ಕಾರದ ವತಿಯಿಂದನೇ ಮಾಡಬೇಕು. ಕರೆಕ್ಟು, ಅದನ್ನ ಕೇಳೋಣ ಅಂತಿದ್ದೆ. ಸರ್ಕಾರಕ್ಕೆ ಏನಾದ್ರು ಒತ್ತಾಯ ಮಾಡಿ. ಮತ್ತೆ ನಮ್ದು ಏನು ಸಿದ್ದರಾಮಯ್ಯ ಕೇಳು. ಅಲ್ಲ, ನೀವು ಅಲ್ಲಿ ಸೆಂಟ್ರಲ್ನಾಗೆ ಏನಾರು ಹೇಳಿ ಮಾಡಿಸಿದ್ರೆ? ದೇವೇಗೌಡರಿಗೆ ಹಾಂ ಓಟ್ ಕೊಟ್ಟಿದ್ರೆ ಏನಾದರೂ ಮಾಡೋರು. ಓಹೋ ಓಟು ಬ್ಯಾಟ್ರಿಲಿ ಐತೆ, ಸುಮ್ಕಿರ್ಲ. ನಮ್ಮ ಲೆಟ್ರನ್ನೇ ನೋಡೋದಿಲ್ಲ ಅವರು. ಅಯ್ಯಯ್ಯೋ, ಇನ್ನು ರೆಕಮೆಂಡ್ ಮಾಡಿದ್ರೆ ಏನು ನೋಡ್ತಾರೆ ಅಯ್ಯೋ ರಾಮ. ಮಾತು ಹೇಳ್ತೀನಿ, ಇತ್ತೀಚೆಗೆ ಕೆಲಸ ಮಾಡ್ದಿರೋ ರಾಜಕಾರಣಿಗಳಿಗೆ ನಾನು ಹೇಳೋದೇನಪ್ಪ ಅಂದರೆ, ಹೇ ಡಾಕ್ಟರ್ ರಾಜ್ಕುಮಾರ್ ಚಿತ್ರದ ಒಂದು ಗೀತೆ ಇದೆ, ಯಾವುದು? ಆಡಿಸಿ ನೋಡು, ಬೀಳಿಸಿ ನೋಡು, 83 ವರ್ಷ ವಯಸ್ಸು ಉರುಳಿ ಹೋಗೋದು. ಸರಿ, ಈಗ ಕಟ್ಟೆಗೊಂದು ಗತ್ತು ಗಮ್ಮತ್ತು ಬಂತು. ಇನ್ನುಳಿದ ರಾಜಕಾರಣಿಗಳನ್ನೆಲ್ಲ ಆಮೇಲೆ ತೋರ್ಸವ. ಈಗ ಸದ್ಯಕ್ಕೆ ನಮ್ಮ ಕಟ್ಟೆ ಗಂಟು ಮೂಟ ಕಟ್ಕೊಂಡು ಹೋಯ್ತಾ ಇರೋಣ. ನೋಡ್ರಿ, ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು. Thanks a lot. I think they'll come back for the second part of that mimicry. Before we go ahead, now I'll ask Asha Deep Daycare Center for Handicapped Children to perform a small skit. They are specially enabled children, and I'll like Radhika to introduce about themselves. Good morning to one and all. Our motto is, it is better to light a lamp than to curse the darkness. Asha Deep, a daycare center for the intellectually impaired, is a branch of Vanita Seva Mandira run by women only. It was started in year 1987 under the umbrella of CFI, Child Fund India, and works along with normal school, primary and high school. It is recognized and a registered body under the Department of Welfare of the Disabled.
Ashadeep is committed to serve the target group who require highly trained personnel and great individual care. Ashadeep has a small place used as a daycare center. At present, there are 60 children within the age group of 5 years to 14 years and of all degrees of intellectual impairment. Now our children are going to give a performance. Please see this.
thanks. I think we should give one more big round of claps to. They'll be quite motivated children. They were very interested to come and do the program. They wanted to perform. That's extraordinary thing what they have done here. Before we go to the next part, that is the next half of the Halikate, we want a couple of patients and people to talk about their disease. I'll ask Dr. Malya to talk about his view of the Parkinson disease, what he feels about it, and what he goes through. I thank my friend Srinath and Prashant for inviting me for this program. This is a horrible illness, I would say. I am professionally I'm an anesthetist, medical doctor, practiced for 42 years, out of which 36 years I was abroad, and I'm a workaholic, worked about 16 hours in a day. And unfortunately, this disease struck me. When I was diagnosed about 10 years back, this illness, a tremors, I immediately flew to India and met Dr. Chavan from Lilavati Hospital and Dr. Srinivas from Jaslok Hospital. They saw me and they said that, Malya, you are sweating a lot, you are scared, I think, of the illness. I said, yes, being a doctor, I think of the side effects and the complications. They said, you won't die because of Parkinson's, you will live long, but you may die of some other illness. Anyway, that was a little moral boost for me. I practiced anesthesia still then. But the problem came up for me 4 years back was, because of tremors, I could give epidural or spinal, but if I missed the space, I had to get, the tremors used to increase, which used to be a problem. And I had a good name. I was very good in intubations. I could do blind intubation. I was expert in that. As professionally, I was good. I was anesthetized almost all the president's wives, ministers, governors, vice president, ambassadors, and all. I was called to anesthetize. I made a good name, but this illness struck me. In 2011, I came to India finally and became completely jobless. Where from workaholic became nowhere. Sitting down, and that almost sometime for a few days I was in depression because being a workaholic and not doing anything, eating, watching television and sleeping, nothing more than that. And I walk every day 7 to 8 kilometers a day. At 4 o'clock I go to Krishna Park, walk 7 to 8 kilometers, and then do some exercise for about 15 days. 15 minutes, and need a strong willpower, I would say, for this illness. And need the support of the wife and the children. They support me a lot. They don't allow me to sit idle. They take me out. I, as a doctor, used to tell patients, don't worry, you should not be embarrassed. You should go for parties. You should go to restaurants, mix with people. But when it came to me, I myself, so my wife used to always say, children, Daddy, you should advise others, but what about you now? Why are you sitting down? Every year I go out to the country for 2 months and spend time. But for the last 2 years I don't want to go, but my wife forced me and took me around to Europe and everything because I was trying backwards going, not to go forward. I was getting embarrassed. The people were watching me, looking, that was coming in my mind. But slowly I'm overcoming it because of the moral support. But what I need, what I feel is, what's very important for this illness is a strong willpower, exercise, and there's physiotherapy, and taking the medicine, and timing of the medicine and the dosage is very important. Taking just the medicine has no meaning. Last year when I went to US, I was sure that in that physiotherapy